ನಮಸ್ಕಾರ, ಮಜಾ ಟಿವಿಗೆ ಸ್ವಾಗತ. ಶ್ರಾವಣಿ ಸುಬ್ರಹ್ಮಣ್ಯ ಇಂದಿನ ಸಂಚಿಕೆ ನೋಡೋಣ ಬನ್ನಿ. ಶ್ರಾವಣಿ ಅಜ್ಜಿನ ಡೈನಿಂಗ್ ಟೇಬಲಲ್ಲಿ ಕರ್ಕೊಂಬಂದು ಕೂರಿಸ್ತಾರೆ. ಶ್ರಾವಣಿ ಅಜ್ಜಿ, ವೀರು ನಿನ್ನ ತಮ್ಮ ಎಲ್ಲಿ ಅಂತ ಕೇಳ್ತಾರೆ. ಅದಕ್ಕೆ ವೀರಯ್ಯ ಹೇಳ್ತಾನೆ, ಆಫೀಸಲ್ಲಿ ಮೀಟಿಂಗ್ ಇತ್ತು, ನಾನು ಹೋಗೋಕ್ಕಾಗಿಲ್ಲ, ಅದಕ್ಕೋಸ್ಕರ ಅವನ್ನ ಕಳಿಸಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ಅಜ್ಜಿ ಹೇಳ್ತಾರೆ, ಹಾಂ ಸರಿ ಬಾ, ಸರಿ ನೀನು ಕುತ್ಕೋ, ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳ್ತಾಳೆ. ಅದಕ್ಕೆ ವೀರಯ್ಯ ಹೇಳ್ತಾನೆ, ಇಲ್ಲ ಇವಾಗ ಬೇಡ, ನಾನು ಆಮೇಲೆ ಊಟ ಮಾಡ್ತೀನಿ ಅಂತ. ಅದಕ್ಕೆ ಅಜ್ಜಿ ಹೇಳ್ತಾರೆ, ನೀನು ತಾನೇ ಹೇಳಿದ್ದು ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಅಂತೇಳಿ ಅಂತಾರೆ. ನಾನು ಹಳೇದನ್ನೆಲ್ಲ ಮರ್ತು ಬಿಟ್ಟಿದ್ದೀನಿ, ನೀನು ನನ್ನ ಅಳಿಯ ಅಂತ ನನ್ನ ಮನಸ್ಸಿಗೆ ಅನಿಸಿದೆ ಅಂತ ಹೇಳ್ತಾಳೆ. ಎಲ್ಲರೂ ಶುಭ ಕಾರ್ಯಕ್ಕೆ ಅಂತ ಸೇರಿದ್ದೀವಿ, ಇನ್ನೂ ನಾಚಿಕೆ ಎಲ್ಲ ಏನಕ್ಕೆ, ಬಾ ಕುತ್ಕೊ ಅಂತ ಕೈ ಹಿಡಿದು ಕೂರಿಸ್ತಾರೆ. ಅವ್ರ ಅಮ್ಮನ ಜೊತೆ ಮಾತಾಡ್ಕೊಂಡು ಬರ್ತಾನೆ. ಮಾಮ್, ಅಜ್ಜಿನೇ ಒಂದು ಪಾಸಿಟಿವ್ ವೈಬ್, ಈ ಥರ ಅಂತ ಗೊತ್ತಿದ್ರೆ ನಾನು ಸಾಲಿಗ್ರಾಮಕ್ಕೆ ಬರ್ತಾ ಇದ್ದೆ ಅಂತ ಹೇಳ್ತಾನೆ. ಅವ್ರ ಅಕ್ಕ ವಿಜಯಾಂಬಿಕಾ ಅಜ್ಜಿ ಆಶೀರ್ವಾದ ತಗೊಳಕ್ಕೆ ಬರ್ತಾಳೆ. ಅಜ್ಜಿ ಕಾಲು ಮುಟ್ಟೋದಕ್ಕೆ ನಿರಾಕರಿಸ್ತಾಳೆ, ಆದರೆ ಚೆನ್ನಾಗಿರೋ ಅಂತ ಹೇಳ್ತಾಳೆ. ವೀರು ಅವಾಗ ಬಾ ಕಾವು ತಿಂಡಿ ತಿನ್ನೋಕ್ಕೆ ಅಂತ ಹೇಳ್ತಾಳೆ. ಮದನ್ ಹೋಗಕ್ಕೆ ಹೋಗ್ತಾನೆ. ಅವಾಗ ಅವರಮ್ಮ ಕೈ ಹಿಡಿದು ಕಣ್ಣಲ್ಲೇ ಸನ್ನೆ ಮಾಡಿ ಕೂರಿಸ್ತಾರೆ ಊಟಕ್ಕೆ. ಚಿಕ್ಕಮ್ಮ ಹೇಳ್ತಾರೆ, ನರಸಯ್ಯ ಅವರೇ ನೀವು ಬಂದು ಕೂತ್ಕೊಳ್ಳಿ ಊಟಕ್ಕೆ ಅಂತೇಳಿ. ಅದಕ್ಕೆ ಅವ್ರು ಹೇಳ್ತಾರೆ, ಅಮ್ಮ ಅವ್ರದ್ದು ತಿಂಡಿ ಆಗೋವರೆಗೂ ನಾನು ನೀರು ಕೂಡ ಕುಡಿಯಲ್ಲ ಅಂತ ಹೇಳ್ತಾರೆ. ಅಜ್ಜಿ ಹೇಳ್ತಾರೆ, ಇವನು ಪದ್ಮನಾಭನ ಥರನೇ, ಇಬ್ಬರು ನಾವು ಹೇಳಿದ್ದೇನು ಕೇಳಲ್ಲ ಅಂತ ಹೇಳ್ತಾರೆ. ಅದ್ರ ಮೇಲೆ ಇವ್ರು ಇಟ್ಟಿರೋ ಗೌರವ ಅದು ಅಂತ ಹೇಳ್ತಾಳೆ. ಅಜ್ಜಿ ಕೇಳ್ತಾರೆ, ವೀರು ನಾನು ಬಂದಿರೋ ವಿಷಯ ಪದ್ಮನಾಭನ್ ತಿಳಿಸ್ತಾ ಅಂತೇಳಿ. ಇಲ್ಲ ಅತ್ತೆಯವರೇ, ಹೇಳಲಿಲ್ಲ, ನೀವು ಬರ್ತೀವಿ ಅಂತ ಗೊತ್ತಾಗಿದ್ರೆ ಇದಕ್ಕೆ ಮುಂಚೆನೇ ಅವ್ರು ಇರೋರು ಇಲ್ಲಿ ಅಂತ ಹೇಳ್ತಾರೆ. ಅಂಬಿಕಾ ಮನಸ್ಸಲ್ಲೇ ಅಂದ್ಕೊತಾಳೆ, ಈ ಅಜ್ಜಿ ಬರೋವರೆಗೂ ನನ್ನ ಮಾತೇ ನಡೀತಾ ಇತ್ತು ಮನೆಯಲ್ಲಿ, ಆದರೆ ವೀರುಗೆ ನನ್ನ ಮೇಲಿರೋ ಪ್ರೀತಿಗಿಂತ ಅಜ್ಜಿ ಮೇಲಿರೋ ಗೌರವನೇ ಜಾಸ್ತಿ, ಆಗೋವರೆಗೂ ನಾನು ಅದೇ ಥರ ಇರಬೇಕು ಅಂತ ಹೇಳ್ತಾಳೆ. ಪುಣ್ಯ ಮನೆಗೆ ಇಂದ್ರಮ್ಮ ಮತ್ತು ಶ್ರೀವಳ್ಳಿ ಇಬ್ಬರು ಮನೆಯವರು ಬರ್ತಾರೆ. ಅವಾಗ ಧನಲಕ್ಷ್ಮಿ ಅತ್ತೆ ಹೇಳ್ತಾರೆ, ಏನಮ್ಮ ಶ್ರೀವಳ್ಳಿ ಚೆನ್ನಾಗಿದೆಯಾ ಅಂತೇಳಿ, ನೀನೇನೋ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ ಅಂತ ಹೇಳ್ತಾ ಇದ್ರು, ಏನು ಬಂದರೂ ಎದುರಿಸ್ಬೇಕಾ ಇರಬೇಕು, ಆವಾಗಲೇ ನೀನು ರಾಜ್ಕುಮಾರಿ ಥರ ಕಾಣಿಸೋದು, ಅವಾಗ ನೀನನ್ನು ಮದುವೆ ಮಾಡ್ಕೊಳ್ಳೋಕೆ ರಾಜ್ಕುಮಾರ ಬರ್ತಾನೆ ಅಂತ ಹೇಳ್ತಾಳೆ. ಇಂದ್ರಮ್ಮ ಹೇಳ್ತಾಳೆ, ಆ ರಾಜ್ಕುಮಾರ ಬಂದೇ ಬರ್ತಾನೆ ಅಂತೇಳಿ. ಅವಾಗ ಸುಬ್ಬು ನಮಸ್ಕಾರ ಅಂತ ಹೇಳ್ತಾನೆ. ಅದಕ್ಕೆ ಇಂದ್ರಮ್ಮನ ತಂಗಿ ಹೇಳ್ತಾಳೆ ಅಂತ ಹೇಳ್ತಾರೆ. ಲಕ್ಷ್ಮಿ ಗಂಡ ಹೇಳ್ತಾನೆ, ಇಷ್ಟು ಬೇಗನಾ ಅಂತೇಳಿ. ಅದಕ್ಕೆ ಇಂದ್ರಮ್ಮ ತಂಗಿ ಹೇಳ್ತಾರೆ, ಹಾಗಲ್ಲ ಹೇಳಿದ್ದು ನಾನು, ಈ ಮನೆಗೆ ಆಧಾರ ಸುಬ್ಬು ಅಲ್ವಾ, ಅದಕ್ಕೆ ಹೇಳಿದೆ ಅಂತ ಹೇಳ್ತಾಳೆ. ಸುಬ್ಬು ಶ್ರೀವಳ್ಳಿ ಹೇಗಿದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಅವಳು ಚೆನ್ನಾಗಿದ್ದೀನಿ ಅಂತ ಹೇಳ್ತಾಳೆ. ಧನಲಕ್ಷ್ಮಿ ಗಂಡ ಹೇಳ್ತಾನೆ, ಶ್ರೀವಳ್ಳಿ ನಿನ್ಗೆ ಹುಷಾರಿಲ್ಲ ಅಂತೇಳಿ ಮನೆಯವರೆಲ್ಲ ಫೀಲ್ ಆಗಿದ್ರು, ನಮ್ಮಮ್ಮ ಅಂತೂ ದೇವ್ರ ಮನೇಲಿ ಹರಕೆ ಹೊತ್ತಿದ್ರು ಅಂತ ಹೇಳ್ತಾನೆ. ಅಷ್ಟು ಬೇಗ ನೀನು ಹುಷಾರಾಗಿ ಬಂದೆ ಅಂತ ಹೇಳ್ತಾನೆ. ನಮ್ಮ ತಂಗಿ ಹೇಳ್ತಾಳೆ, ಎಲ್ಲಿ ನಮ್ಮನೆ ಸೊಸೆ ಕಾಣಿಸ್ತಾ ಇಲ್ಲ ಅಂತೇಳಿ. ಅವಾಗ ಸುಬ್ಬು ಅಕ್ಕ ಅಂತಾನೆ ರೆಡಿಯಾಗಿ ಬರ್ತಾ ಇರ್ತಾಳೆ. ನಮ್ಮ ತಂಗಿ ಕೇಳ್ತಾಳೆ, ಓ ಮದುವೆಗೆ ಅಂತೇಳಿ ಹೊಸ ಕಾಫಿ ಕಪ್ಪು ಮತ್ತು ಟ್ರೇ ಎಲ್ಲ ತಂದುಬಿಟ್ಟಿದ್ದೀರಿ ಅಂತ ಹೇಳ್ತಾಳೆ. ಲಕ್ಷ್ಮಿ ಹೇಳ್ತಾಳೆ, ಮದುವೆ ಮನೆ ಅಲ್ವಾ, ತುಂಬ ಜನ ಇರ್ತಾರೆ, ಅದಕ್ಕೆ ತರಿಸಿದ್ವಿ ಅಂತ ಹೇಳ್ತಾಳೆ. ಅಮ್ಮ ಹೇಳ್ತಾಳೆ, ಮಕ್ಕಳು ನೋವು ಪಟ್ಟರೆ ನಾನು ಸಹಿಸ್ಕೊಳ್ಳೋದೇ ಇಲ್ಲ, ಅದಕ್ಕೆ ಮಕ್ಕಳ ವಿಷಯ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾಳೆ. ಸುಬ್ಬು ತಾಯಿ ಹೇಳ್ತಾರೆ, ನಾನು ಮೊದಲಿಂದ ನಿಮ್ಮನ್ನು ನೋಡಿದ್ದೀನಲ್ಲ ಅಂತೇಳಿ. ಮಾತು ಹೊರಟಾಗಿರ್ಬೋದು, ಆದರೆ ನಿಮ್ಮ ಮನಸ್ಸು ಬೆಣ್ಣೆ ಥರ ಅಂತ ಹೇಳ್ತಾರೆ. ಅವರು ಒಡವೆ ಬಗ್ಗೆ ಮಾತಾಡ್ತಾರೆ, ಚೆನ್ನಾಗಿ ಮದುವೆ ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ. ಹೇಳ್ತಾನೆ, ಇಂದ್ರಮ್ಮ ಅವರೇ ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ, ನಾನು ಅದೆಲ್ಲ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಅವಾಗ ವರದ ಹೇಳ್ತಾನೆ, ಅಮ್ಮ ಅದೆಲ್ಲ ಬೇಡ ಅಂತ ಹೇಳಿಲ್ವಾ ಅಂತೇಳಿ. ಅದಕ್ಕೆ ಇಂದ್ರಮ್ಮ ಹೇಳ್ತಾರೆ, ನಾನು ವರದಕ್ಷಿಣೆ ಎಲ್ಲ ಕೇಳಿದ್ದು, ಏನು ಮಾಡಿಕೊಡ್ಬೇಕೋ ಮದುವೆಗೆ ಅದು ಅಂತ ಹೇಳ್ತಾಳೆ. ಅದಕ್ಕೆ ಪದ್ಮನಾಭ ಅವ್ರು ಹೇಳ್ತಾರೆ, ಏನು ಮಾಡಬೇಕೋ ನಮ್ಮ ಕೈ ಮೀರಿ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಅವರಪ್ಪ ಹೇಳ್ತಾರೆ, ನಾವೇನು ಅವ್ರಿಗೆ ತೊಂದರೆ ಕೊಡ್ತಾ ಇಲ್ಲ ಕಣೋ, ನಾಳೆ ಶ್ರೀವಳ್ಳಿ ಮದುವೆ ಆಗೋ ಹುಡುಗನಿಗೆ ಇದೆಲ್ಲ ನಾವು ಕೊಡ್ತೀವಿ, ಏನಿಂದ್ರ ಅಂತ ಹೇಳಿದಾಗ ಹೌದೌದು ಅಂತ ಹೇಳ್ತಾಳೆ. ಪದ್ಮನಾಭ ಅವ್ರು ಹೇಳ್ತಾರೆ, ಇಂದ್ರಮ್ಮ ಅವರೇ ಹತ್ರ ಹೋಗಿದ್ದೆ, 3 ಡೇಟ್ ಕೊಟ್ಟಿದ್ದಾರೆ ಮದುವೆಗೆ, ಯಾವ ಡೇಟ್ ಅಂತ ನೋಡಿ ಹೇಳ್ರಿ, ಕಲ್ಯಾಣ ಮಂಟಪ ಫಿಕ್ಸ್ ಮಾಡಬೇಕು ಅಂತ ಹೇಳ್ತಾರೆ. ತಾಯಿ ಹೇಳ್ತಾರೆ, ಇವಾಗ ಮದುವೆ ಸೀಸನ್ ಅಲ್ವಾ, ಚೌಟ್ರಿಗಳು ಸಿಗೋದು ಕಷ್ಟ, ನೀವು ಒಂದು ತೀರ್ಮಾನ ಮಾಡಿಕೊಂಡು ಹೇಳಿದ್ರೆ ಒಳ್ಳೆ ಚೌಟ್ರಿಯಲ್ಲೇ ಮಾಡಿಕೊಡ್ಬೋದು ಅಂತ ಹೇಳ್ತಾರೆ. ಲಕ್ಷ್ಮಿ ಗಂಡ ಹೇಳ್ತಾನೆ, ನಾನು ಸ್ವಲ್ಪ ಚೌಟ್ರಿ ಎಲ್ಲ ಲಿಸ್ಟ್ ಮಾಡ್ಕೊಂಡು ಬಂದಿದ್ದೀನಿ, ರೌಂಡ್ ಮಾಡ್ಕೊಂಡು ಬಂದಿದ್ದೀನಿ, ಫ್ರೀ ಇರೋದೆಲ್ಲ, ಅದು ನೋಡಿ ಹೇಳ್ರಿ ಅಂತ ಹೇಳ್ತಾನೆ. ಅದಕ್ಕೆ ವರದ ಅವರಪ್ಪ ಹೇಳ್ತಾರೆ, ಶುಭಶ್ರೀ ಶೀಘ್ರಂ ಹೇಳ್ತಾರೆ, ಕಲ್ಯಾಣ ಮಂಟಪ ಯಾವುದಾದ್ರೂ ಪರವಾಗಿಲ್ಲ, ಆದರೆ 1 ಅಲ್ಲ 2 ಮದುವೆ ನಡಿಬೇಕು ಅಂತ ಹೇಳ್ತಾಳೆ. ಅವಾಗೆಲ್ಲರೂ ಆಶ್ಚರ್ಯದಿಂದ ನೋಡ್ತಾರೆ. ಕೇಳ್ತಾನೆ, ಏನು ಹೇಳ್ತಾ ಇದ್ದೀರಿ ನೀವು ಅಂತೇಳಿ. ಅದಕ್ಕೆ ಇಂದ್ರಮ್ಮ ಹೇಳ್ತಾರೆ, ನಾನು ನೇರವಾಗಿ ಮಾತಾಡ್ತೀನಿ ಯಾವುದೇ ಆದರೂ ಅಂತ ಹೇಳ್ತಾರೆ. ನಾನು 1 ಮದುವೆ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಬಂದಿರೋದು, 2 ಮದುವೆ ಬಗ್ಗೆ ಅಂತ ಹೇಳ್ತಾರೆ. ಶ್ರೀವಳ್ಳಿನ ಸುಬ್ಬು ಕೊಟ್ಟು ಮದುವೆ ಮಾಡಿಕೊಡಿ ಅಂತ ಕೇಳ್ಕೊಳಕ್ಕೆ ಬಂದಿದ್ದೀನಿ ಅಂತಾಳೆ. ಅಜ್ಜಿ ಹೇಳ್ತಾರೆ, ಎಷ್ಟೋ ವರ್ಷದಿಂದ ನನ್ನ ಮನಸ್ಸಲ್ಲಿರೋ ವಿಷಯನ ಇವಾಗ ಹೇಳ್ತೀನಿ ಅಂತ ಹೇಳ್ತೀನಿ, ಇನ್ನೂ ನೆನಪಿದೆ, ನೀನು ನನ್ನ ಮಗಳನ್ನ ಮದುವೆ ಆಗಿ ಬಂದಿನ ಅಂತ ಹೇಳ್ತಾರೆ. ಇದರಿಂದ ಸಾಕಿದ ಮಗಳು ಯಾರನ್ನೋ ಮದುವೆ ಆಗಿ ಬಂದ್ಲಲ್ಲ ಅನ್ನೋ ಕೋಪ, ಮತ್ತು ನನ್ನಿಂದ ದೂರ ಆಗ್ತಾಳಲ್ಲ ಅನ್ನೋ ದುಃಖ, ಮನೆಗೆ ಸೊಸೆಯಾಗಿ ಹೋಗ್ತಾಳಲ್ಲ ಅನ್ನೋದು,
ನನ್ನ ಎದೆಯಲ್ಲಿ ಉರಿತಾ ಇದ್ದಿದ್ದು ಬೆಂಕಿ ಆರಿರಲಿಲ್ಲ. ಯಾವುದೇ ತಂದೆ ತಾಯಿಗೆ ಅವ್ರ ಮಕ್ಕಳು ಮದುವೆಯಾಗಿ ಹೋಗುವಾಗ ಈ ಥರ ಭಾವನೆಗಳಿದ್ದೇ ಇರುತ್ತೆ ಅಂತ ಹೇಳ್ತಾಳೆ. ಭಾವನೆಗಳನ್ನ ಯಾರಿಗೂ ಹೇಳ್ಕೊಳಕ್ಕಾಗಲಿಲ್ಲ. ಆದರೆ ನಾನು ನಡ್ಕೊಂಡಿದ್ದೂ ಸರಿಯಲ್ಲ ಅಂತ ಹೇಳೋಕ್ಕಾಗಲ್ಲ. ಇರೋ ಅತಿಯಾದ ಪ್ರೀತಿ ಸಂಕಟನೂ ಕೊಡುತ್ತೆ, ಸಂತೋಷನೂ ಕೊಡುತ್ತೆ ಅಂತ ಹೇಳ್ತಾಳೆ. ಈ ನೋವೆಲ್ಲ ನಿನಗಾಗುತ್ತೆ, ತಂದೆ ಹೆಸ್ರು ಹೇಳೋ ಬದಲು ಮಗಳು ಗಂಡನ ಹೆಸ್ರು ಹೇಳ್ತಾಳೆ ಅಂತ. ಇಟ್ಕೊಂಡು ಬೆಳೆಸಿದ ಮಗಳನ್ನ ಬೇರೆ ಯಾರೋ ಕೈ ಕೊಟ್ಬಿಟ್ವಾ ಅಂತೇಳಿ ಆತಂಕನೂ ಇರುತ್ತೆ ಅಂತ ಹೇಳ್ತಾರೆ. ಮಗಳ ಮೇಲಿರೋ ನಿಜವಾದ ಪ್ರೀತಿ ಕಾಣಿಸುತ್ತೆ. ಎಲ್ಲರೂ ನಗ್ನಗ್ತಾ ಇರೋ ಸಮಯದಲ್ಲಿ ಇವಳೇನು ಈ ಥರ ಮಾತಾಡ್ತಾಳೆ ಅನ್ಕೊತಾ ಇದ್ದೀರಾ ಅಂತ ಹೇಳ್ತಾಳೆ. ಮದುವೆ ಆಗಿ ಹೋಗೋ ಹೆಣ್ಮಕ್ಳ ತಂದೆ ತಾಯಿ ಮನಸ್ಸಲ್ಲಿರೋ ಮಾತು ಅಂತ ಹೇಳ್ತಾರೆ. ಅನ್ನಿಸ್ತು ಹೇಳಿದ್ದೀನಿ ಅಂತ ಹೇಳ್ತಾರೆ. ಶ್ರಾವಣಿ ಚಿಕ್ಕಮ್ಮ ಹೇಳ್ತಾರೆ, ಹೌದಮ್ಮ, ಶ್ರಾವಣಿ ಮದುವೆ ಆಗಿ ಗಂಡನ ಮನೆಗೆ ಹೋಗ್ತಾ ಇದ್ದಾಳೆ ಅಂದರೆ ಅದನ್ನು ನೆನೆಸ್ಕೊಳಕ್ಕೂ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ. ಒಂದು ಮಾತು ಹೇಳ್ತಾರೆ, ಅವ್ರಿಗೆ ಅಭ್ಯಂತರ ಇಲ್ಲ ಅಂದರೆ ಮದುವೆ ಆದಮೇಲೆ ಇಲ್ಲೇ ಇರ್ಬೋದು ಅಂತೇಳಿ ಹೇಳ್ತಾರೆ. ಸಂತೋಷ. ಆದರೆ ಮಗಳು ಮಾಂಗಲ್ಯ ಬೀಳೋವರೆಗೂ ನಮ್ಮನೆ ಮಗಳು, ಮಾಂಗಲ್ಯ ಬಿದ್ದಾದಮೇಲೆ ಅವ್ರ ಮನೆ ಸೊಸೆ ಅಂತ ಹೇಳ್ತಾರೆ. ಶ್ರಾವಣಿ ಮನಸ್ಸಲ್ಲಿ ಅಂದ್ಕೊತಾಳೆ, ಅಪ್ಪನೂ ಸುಬ್ಬು 2 ಕಣ್ಣಿರೋ ಥರ ನಾನು ಸಾಯೋವರೆಗೂ ಇಬ್ಬರನ್ನೂ ಮರೆಯಲ್ಲ ಅಂತ ಹೇಳ್ತಾಳೆ. ಅಜ್ಜಿ ಹೇಳ್ತಾರೆ, ಅವಳನ್ನ ತುಂಬ ಪ್ರೀತಿಯಿಂದ ನೋಡ್ಕೊಳೋದು ನಿನ್ನ ಜವಾಬ್ದಾರಿ ಅಂತ ಹೇಳ್ತಾರೆ. ಇನ್ನೂ ಮೊದಲನೇ ತುತ್ತು ಅವಳಿಗೆ ತಿನ್ನಿಸ್ಬೇಕು, ನಿನ್ನ ಪ್ರೀತಿ 100 ಪಟ್ಟು ಜಾಸ್ತಿ ಆಗಬೇಕು ಅಂತ ಹೇಳ್ತಾರೆ. ಶ್ರಾವಣಿಯವರಪ್ಪ ತಿನ್ನಿಸ್ತಾರೆ. ಅವಾಗ ಅಜ್ಜಿ ಹೇಳ್ತಾರೆ, ಅಪ್ಪನ ತುತ್ತು ಮಾತ್ರ ತಿಂದರೆ ಸಾಲದು, ನಂದು ಒಂದು ತುತ್ತಿದೆ ಇಂದ ತಿನ್ನು ಅಂತ ಹೇಳ್ತಾರೆ. ಶ್ರಾವಣಿ ಚಿಕ್ಕಮ್ಮ ಹೇಳ್ತಾರೆ, ಹಾಗಾದರೆ ಮಗಳೇ ನನ್ನ ಪ್ರೀತಿ ತುತ್ತು ನಿನಗಿರಲಿ ಅಂತ ತಿನ್ನಿಸ್ತಾರೆ. ವಿಜಯಾಂಬಿಕಾ ತಿನ್ಸಕ್ಕೆ ಹೋಗ್ತಾಳೆ. ಅವಾಗ ಅಜ್ಜಿ ಹೇಳ್ತಾಳೆ, ನಾನು ಹೇಳಿದ್ದು ಅವ್ರ ಅಪ್ಪನ ತಿನ್ಸಕ್ಕೆ ಮಾತ್ರ, ಎಲ್ಲರೂ ಈ ಥರ ತಿನ್ಸ್ಕೊಂಡಿದ್ರೆ ಅವಳು ಊಟ ಮಾಡೋದು ಸರಿಯಾಗಿ ಬೇಡವಾ ಅಂತ ಹೇಳ್ತಾರೆ. ತಂಗಿ ಹೇಳ್ತಾಳೆ, ಅಕ್ಕ ತಿನ್ನೋದೇ 4 ತುತ್ತು, ಅದ್ರಲ್ಲಿ 3 ತುತ್ತು ತಿಂದಾಗಿದೆ, ಇನ್ನೂ ತಿನ್ನಿಸ್ಬಿಟ್ರೆ ಅಷ್ಟೇ ಅಂತ ಹೇಳ್ತಾಳೆ. ಹೌದು, ನನ್ನ ಹೊಟ್ಟೆನೇ ತುಂಬ ಹೋಗುತ್ತೆ ಅಂತ ಹೇಳ್ತಾರೆ. ವೀರು, ನಾನು ಹೇಳಿದ್ದು ನಿನಗೆ ಅರ್ಥ ಆಗಿದೆ ಅಂತೇಳಿ. ಸುಬ್ಬು ಹೇಳ್ತಾನೆ, ಏನು ಇಂದ್ರಮ್ಮನವರೇ ನೀವು ಹೇಳ್ತಾ ಇರೋದು ಅಂತೇಳಿ. ಅದಕ್ಕೆ ಇಂದ್ರಮ್ಮನವ್ರು ಹೇಳ್ತಾರೆ, ಇಷ್ಟು ನಿನ್ನ ಪ್ರೀತಿಸ್ತಾಳೆ ಅಂತೇಳಿ ನನಗೂ ಗೊತ್ತಿರಲಿಲ್ಲ, ಅವಳು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾಳೆ ನಿನ್ನನ್ನು ಅಂತೇಳಿ, ನಾನಿನ್ನು ಹುಡುಗಾಟಕ್ಕೆ ಹೇಳ್ತಾಳೆ ಅಂದ್ಕೊಂಡಿದ್ದೆ ಅಂತ ಹೇಳ್ತಾಳೆ. ಶ್ರೀವಳ್ಳಿ ತಂದೆ ಹೇಳ್ತಾರೆ, ನಾವು ಶ್ರೀವಳ್ಳಿನ ಪ್ರೀತಿಯಿಂದ ಮುದ್ದಾಗಿ ಸಾಕಿದ್ದೀವಿ ಚಿಕ್ಕದ್ರಿಂದ ಅಂತ ಹೇಳ್ತಾರೆ. ಯಾಕಂದ್ರೆ ನಾವು ಸಹಿಸಲ್ಲ, ಇನ್ನು ಪ್ರಾಣಕ್ಕೆ ಅಂದ್ಕೊಂಡ್ರೆ ಹೇಗೆ ನೋಡ್ಕೊಂಡಿರೋದು ಹೇಳಿ ಅಂತ ಹೇಳ್ತಾರೆ. ಸುಬ್ಬು ಇಂದ್ರಮ್ಮನವ್ರು ಅವತ್ತು ಅಂತ ಹೇಳ್ತಾರೆ, ಅವತ್ತು ಮಾತಾಡಿದ್ದು ನಾನೇ, ಇವತ್ತು ಮಾತಾಡ್ತಾ ಇರೋದು ನಾನೇ ಅಂತ ಹೇಳ್ತಾರೆ. ಮಾತಾಡಿದ ಮಾತಿಗೆ ನನ್ನ ಮಗಳು ಜೀವಕ್ಕೆ ಸಂಸ್ಕಾರ ಬಂದಿತ್ತು ಅಂತ ಹೇಳ್ತಾರೆ. ಮಾತು ಕೊಟ್ಟು ಕರ್ಕೊಂಬಂದಿದ್ದೀನಿ, ಇನ್ನು ಮುಂದೆ ಜೀವನ ನಿನ್ನ ಜೊತೆನೇ ಅಂತೇಳಿ ಕೈ ತೋರಿಸಿ ಹೇಳ್ತಾರೆ ಸುಬ್ಬುನ. ಧನಲಕ್ಷ್ಮಿ ಅತ್ತೆ ಮಾತಾಡ್ಕೊತಾರೆ ಮಗನ ಹತ್ರ, ಅವತ್ತು ಬೇಡ ಅಂತ ಹೇಳಿದ್ರು, ಇವತ್ತು ಸುಬ್ಬುನೇ ಅಳಿಯಾಗಿ ಬರಬೇಕು ಅಂತ ಹೇಳ್ತಾರೆ. ಎಲ್ಲ ತಲೆ ಕೆಟ್ಟೋಗ್ತಾ ಇದೆಯಪ್ಪ ಅಂತ ಹೇಳ್ತಾರೆ. ಅವಾಗ ಪದ್ಮನಾಭರು ಹೇಳ್ತಾರೆ, ಹೇಳೋದೇನೋ ಸರಿನೇ, ಆದರೆ ನೀವೆಷ್ಟು ಪ್ರೀತಿಯಿಂದ ಸಾಕಿದ್ದೀರೋ ಹಾಗೆ ನಮ್ಮ ಮಗನೂ ಪ್ರೀತಿಯಿಂದ ಸಾಕಿದ್ದೀನಿ, ನನ್ನ ಮಗನ ಒಪ್ಪಿಗೆ ಇಲ್ಲದೆ ಯಾವ ಥರ ಮದುವೆ ಮಾಡೋದು ಅಂತ ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯಿತು. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತಿ.